ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಇವತ್ತಿನ ಮುಖಂಡ ಆಯ್ತು KPCC ಸದಸ್ಯ ಆಯ್ತು ಎಚ್ ನಾಗರಾಜ್ ಅವರು, ಜಿಲ್ಲಾನವರು, ಹಾಗೆಯೇ ಚೆನ್ನೇಶ್ ಅವರು ಪಕ್ಷದ ಮುಖಂಡ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಂಜಣ್ಣವರು ಮಾತಾಡ್ತಾರೆ. ವೀರರಾಜ್ ಅನ್ನೋಲೆ ಈ ಒಂದು ಗೋಷ್ಠಿಯನ್ನು ಮಂಜಣ್ಣವ್ರು ನಡೆಸ್ಕೊಡ್ತಾರೆ. ಸ್ನೇಹಿತರೆ, ಹಿಂದೆಂದೂ ಕೂಡ ಈ ಥರದ ಒಂದು ದಾಖಲೆಯ ಚುನಾವಣೆ ನಡೆದಿರಲಿಲ್ಲ. ಮತಗಳು ಕೂಡ ದಾಖಲೆಯ ಅಂತರದಲ್ಲೇ ನನ್ನ ಪ್ರತಿಸ್ಪರ್ಧಿಗೆ ಬಂದಿದೆ. ದಾಖಲೆಯ ಮತಗಳೇ, ಇದುವರೆಗೂ ಅಷ್ಟೊಂದು ಮತಗಳು ಯಾರಿಗೂ ಬಂದಿರಲಿಲ್ಲ. ಮತಗಳ ದಾಖಲೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಸರ್ವ ಚಟುವಟಿಕೆಗಳ ದಾಖಲೆ ಕೂಡ ಆಗಿದೆ. ಹಣದ, ಹೆಂಡದ, ಪಾರ್ಟಿಗಳ, ಜಾತಿ ಮತ್ತು ಒಳಜಾತಿಯ ಎಲ್ಲ ಥರದ ಸಾಮಾಜಿಕ ಪಿಡುಗಾಗಬಹುದಾದಂಥ ಅನಿಷ್ಟಗಳಾದಂಥ ಎಲ್ಲ ಪದ್ಧತಿಗಳ ದಾಖಲೆ ಕೂಡ ಆಗಿದೆ. ಇದೆಲ್ಲದ ಪರಿಣಾಮ ವಿದ್ಯಾವಂತರ ಕ್ಷೇತ್ರ ಅತ್ಯಂತ ಕಲುಷಿತ ಮತ್ತು ಮಲಿನ ಆಗಿದೆ. ಯಾವುದೇ ರೀತಿಯ ವಾಮ ಮಾರ್ಗವನ್ನು ಅನುಸರಿಸಲೇ ಇಲ್ಲ. ನಾನು ಹಣವನ್ನಾಗಲಿ, ಹೆಂಡವನ್ನಾಗಲಿ, ಜಾತಿಯನ್ನಾಗಲಿ ಆಧರಿಸಿ ನಾನು ಚುನಾವಣೆಯನ್ನು ಮಾಡಲಿಲ್ಲ. 30 ವರ್ಷದಲ್ಲಿ ಈ ಚುನಾವಣೆ ಒಂದು ರೀತಿಯ ಆಘಾತ ಮತ್ತು ವಿದ್ಯಾವಂತರ ವಲಯದಲ್ಲೂ ಕೂಡ ಈ ಹಂತದ ಜಾರುವಿಕೆ ಕಂಡಿರಲಿಲ್ಲ ಮತ್ತು ನಾನು ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ನಾನು 30 ವರ್ಷದಲ್ಲಿ ಯಾವುದನ್ನು ಮಾಡಲಿಲ್ವೋ ಅದನ್ನು ಮಾಡೋದರಲ್ಲಿ BJPಯ ಅಭ್ಯರ್ಥಿ ಮೊದಲ ಹೆಜ್ಜೆಯಲ್ಲೇ ಅವರ ಹೆಜ್ಜೆನೇ ಮಾಂಸ ಮದ್ಯಗಳಿಂದ ತುಂಬಿ ತುಳುಕಾಡಿದೆ. ವಿಶ್ವದ ಮೆಚ್ಚುಗೆ ಗಳಿಸಿ ಸತತವಾಗಿ ರಾಘವೇಂದ್ರ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಶುಭ ಕೋರುವವರು ಅವಿನಾಶ್ ಎಲ್ ರಾಜ್, ಬಿಜೆಪಿ ಮುಖಂಡರು, ಶಿವಮೊಗ್ಗ. ನನಗಿಂತ ಉತ್ತಮರನ್ನ, ಸಮರ್ಥರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನಲ್ಲಿ ಏನೋ ಕೊರತೆ ಇತ್ತು, ಬಹುಶಃ ಅದನ್ನು ತುಂಬಿಕೊಂಡಿದ್ದೀರ. ನನ್ನ ಹೋರಾಟದ ಕಸುವಿನಲ್ಲಿ ಎಲ್ಲೋ ತಮಗೆ ಭರವಸೆ ಬಾರದೆ ಹೋಗಿರಬಹುದು. ನನಗಿಂತ ಒಬ್ಬ ಉತ್ತಮ ಹೋರಾಟಗಾರನನ್ನು, ನನಗಿಂತ ಒಬ್ಬ ಕಮಿಟೆಡ್ ನೌಕರರ ಪರ, ಸಮಾಜದ ಪರ ಇರೋ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿರ್ಬೋದು. ಹಾಗಾಗಿ ಅವರ ಆಯ್ಕೆಯನ್ನು ನಾನು ಗೌರವಿಸ್ತೇನೆ. ನಮ್ಮ ಗೆಳೆಯರು ಹೇಳಿದ್ದಾರೆ, ಹಣ ಹೆಂಡವನ್ನು ಹಂಚಲೇ ಇಲ್ಲ ಅನ್ನೋ ಥರ ಅವರು ನಿನ್ನೆ ಹೇಳಿಕೆಯನ್ನು ನೋಡಿದೆ. ನಾನು ಅಶಕ್ತರ ಅಂತಿಮ ಆಯ್ಕೆ ಆಪಾದನೆ ಅನ್ನೋ ಥರ ಏನು ಕೈಯಲಾಗದವರ ಅಂತಿಮ ಆಯ್ಕೆ ಅಪಪ್ರಚಾರ, ಕೊನೆಯ ಅಸ್ತ್ರ. ನನ್ನ 30 ವರ್ಷದ ಅನುಭವ ಹೇಳ್ತಾ ಇದೆ, ಅಸಮರ್ಥರ, ಅನರ್ಹರ ಮೊಟ್ಟ ಮೊದಲನೇ ಆಯ್ಕೆಯೇ ಹಣದ ಆಮಿಷ ಮತ್ತು ಹೆಂಡ. ಅವರ ತಮ್ಮ ಸಾಧನೆಗಳನ್ನಾಗಲಿ, ಮಾಡಬಹುದಾದ ಗುರಿಗಳನ್ನಾಗಲಿ ಜನರ ಮುಂದಿಡದೆ, ಈ ದುಡಿದು ತಿಂದ ವರ್ಗದ ಬಗ್ಗೆ ಅವ್ರದೇ ಇರತಕ್ಕಂಥ ಕಲ್ಪನೆಗಳನ್ನು, ಕಮಿಟ್ಮೆಂಟನ್ನು ಮುಂದೆ ಇಡದೆ, ಯಾರೋ ಮತವನ್ನು ಕೇಳಬಲ್ಲನೋ ಅವನು ಹಣ ಹೆಂಡದ ಮೂಲಕನೇ ಕೇಳಬೇಕು, ಜಾತಿಯ ಮೇಲೆ ಕೇಳಬೇಕು.
ಇಡೀ ಪತ್ರಕರ್ತರ ಸಮೂಹಕ್ಕೆ ಗೊತ್ತಿದೆ, ಅದು ಆರೋಪ ಅಲ್ಲ ಅವರ ಮೇಲೆ ಮಾಡಿತು. ಹಣದ ಹೆಂಡದ ಹೊಳೆ ಹರಿತು, ಮೀಟಿಂಗಲ್ಲಿ ನಡೀತು, ಹಣ ಹಂಚಿದ್ರು, ಸುಳ್ಳು ಆಪಾದನೆ ಇಲ್ಲ. ಅಂದರೆ ಸುಳ್ಳಲ್ಲೂ ಪರಿಣಿತರು ಅನ್ನೋದನ್ನು ಮೊದಲನೇ ಬಾರಿಗೆ ಸಾಬೀತು ಮಾಡ್ತಾ ಇದ್ದಾರೆ. ತಾವು ತುಂಬ ಸಭ್ಯರ ಥರ ಮಾತನಾಡ್ತಿದ್ದಾರೆ. ಹಣ ಹಂಚಲಿಲ್ವೇ, ಹೆಂಡ ಹಂಚಲಿಲ್ವೇ, ವಿಡಿಯೋಗಳಿಲ್ವಾ?